ಹಾಯ್ ಸ್ನೇಹಿತರೆ, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಮಲ್ಸಂದ್ರದಲ್ಲಿ ಒಂದು ಮನೆ ತೋರಿಸ್ತಾ ಇದ್ದೀನಿ. 750 ಅಡಿ ಇರೋವಂಥ ಮನೆ ಆಗಿರ್ತದೆ ನೋಡಿ. ಈ ಲೇಔಟಲ್ಲಿ ಇರೋವಂಥ ಮನೆಗಳ್ನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಈಗ ಎಲಿವೇಶನ್ನು. ಮನೆ ಎಲಿವೇಶನ್ ನೋಡಿ, ತುಂಬಾ ಚೆನ್ನಾಗಿದೆ. ಈಸ್ಟು ನಾರ್ತ್ ಕಾರ್ನರ್ ಸೈಟು 750 ಅಡಿ ಸೈಜ್ ಬರುತ್ತೆ ಅಂಥ ಒಂದು ಮನೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ, ನಾವೀಗ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಾದರೆ ನಿಮಗೆ ಪಾರ್ಕಿಂಗ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪಾರ್ಕಿಂಗು ದೊಡ್ಡದಾಗೇ ಇದೆ, ಪರವಾಗಿಲ್ಲ ನೋಡಿ. ಈ ಕಡೆ ರೋಡ್ ಕೂಡ 30 ಅಡಿ, ಈ ಕಡೆ ರೋಡನ್ನು ಅಷ್ಟೇ ದೊಡ್ಡದಾಗಿದೆ. ರೋಡ್ ಚೆನ್ನಾಗಿದೆ ಎರಡು ಕಡೆ ನೋಡಿ. ಇದು ಪಾರ್ಕಿಂಗ್ ಬರುತ್ತೆ. ಪಾರ್ಕಿಂಗ್ ನೋಡಿ, ಇದು ಗ್ಯಾಸ್ ಪಾಯಿಂಟು. ಪಾರ್ಕಿಂಗ್ ಆರಾಮಾಗಿ ನೀವು ಕಾರ್ ನಿಲ್ಲಿಸ್ಕೊಂಡು ಬೈಕ್ಗಳು ಕೂಡ ನಿಲ್ಲಿಸ್ಕೋಬೋದು. SS ರೈಲಿಂಗ್ಸ್ನ ರೆಡಿ ಮಾಡ್ತಾಯಿದ್ದಾರೆ ಆಲ್ರೆಡಿ, ಇನ್ನೇನು ಫೈನಲ್ ಸ್ಟೇಜಲ್ಲಿದೆ. ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ ಕೆಳಗಡೆ ಸಿಂಗಲ್ BHK ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 1 BHK ಮನೆ, ಗ್ರೌಂಡ್ ಫ್ಲೋರು, ಈಸ್ಟ್ ಫೇಸು, ಈಸ್ಟ್ ಡೋರ್ ಇದೆ. ನೋಡಿದ್ರಲ್ವಾ? ಈಗ ಬನ್ನಿ, ಡಬಲ್ ಬೆಡ್ರೂಮ್ ಮನೆ ನೋಡೋಣ. ಫಸ್ಟ್ ಫ್ಲೋರಲ್ಲಿರುವಂಥ ಡಬಲ್ ಬೆಡ್ರೂಮ್ ಮನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಲ್ರೆಡಿ SS ಫಿನಿಷಿಂಗ್, ಫೈನಲ್ ಫಿನಿಷಿಂಗಲ್ಲೈತೆ. ಸೈಜ್ ಬಂದು 750 ಅಡಿ, ಖಾತ ಬಂದು ಈ ಖಾತ ಬಿ ಖಾತ 20 ಅಡಿ ಇದೆ ನೋಡಿ. ಈಗ ಡೋರ್ ನೋಡೋದಾದರೆ ನೀವು ಫಸ್ಟ್ ಫ್ಲೋರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಕೂಡ ಚೆನ್ನಾಗಿದೆ ಅಲ್ವಾ ನೋಡಿ. ಹಂಗೆ ನಾನು ನಿಮಗೆ ಇವಾಗ ಇದರದ್ದು ವಾಸ್ಕಲ್ಲು ಅಷ್ಟೇ ತಿಕ್ಕಾಗಿದೆ ನೋಡಿ. ಹಂಗೆ ಇವಾಗ ಹಾಲ್ ನೋಡಿ, TV ಯೂನಿಟ್ ಅದು ಎದುರುಗಡೆ ಕಾಣ್ತಾ ಇರೋದು, ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಕಡೆ ನೀವು ನೋಡೋದಾದರೆ ಕಿಚನ್ ಆಲ್ರೆಡಿ ಎಲ್ಲ ರೆಡಿ ಇದೆ. ದೇವ್ರ ಮನೆ, ಈ ಕಡೆ ಒಂದು ರೂಮು, ಅದು ರೂಮಲ್ಲಿ ಕೂಡ ವಾಟರ್ ಫಾಲ್ ರೆಡಿ ಇದೆ. ಕಿಚನ್ ಫುಲ್ಲು ಎಲ್ಲ ರೆಡಿ ಇದೆ, ಏನು ಫಿಟ್ಟಿಂಗು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇನ್ನು ಈ ಕಡೆ ನೋಡೋದಾದರೆ ಇನ್ನೊಂದು ರೂಮ್ ಇದೆ, ಅದು ಕೂಡ ಎಲ್ಲ ರೆಡಿ ಇದೆ. ಇದು ಕಾಮನ್ ಟಾಯ್ಲೆಟ್, ಅದಕ್ಕೆ ಅಟ್ಯಾಚ್ ಟಾಯ್ಲೆಟು ರೂಮಲ್ಲಿ ನೋಡಿ. ಅದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಅಲ್ವಾ? ಚೆನ್ನಾಗಿದೆ ಮನೆ ಇದು ನೋಡಿ. POP ನೋಡೋದಾದರೆ ಸಿಂಪಲಾಗಿ ಡಿಸೈನು ಚೆನ್ನಾಗಿ ಮಾಡಿದ್ದಾರೆ. ಓವರಾಗಿ POP ಮಾಡಿಲ್ಲ, ಸಿಂಪಲಾಗಿ ಚೆನ್ನಾಗಿದೆ ಅಲ್ವಾ? ಬನ್ನಿ, ಈಗ ನಾವು ಸೆಕೆಂಡ್ ಫ್ಲೋರಲ್ಲೂ ಕೂಡ ಇನ್ನೊಂದು ಮನೆ ಇದೆ. ಸೇಮ್ ಈಗೇನು ನೋಡಿದ್ವಲ್ಲ ಅದೇ ಥರ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ಮನೆ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಈ ಖಾತ ರೆಡಿ ಇದೆ ಅಲ್ವಾ? ಹಾಗೆ ಇದರ ರೇಟ್ ಬಂದು 1,40,00,000 ಹೇಳ್ತಾರೆ. ನೆಗೆಷಬಲ್ ಇದೆ. ದಾಸರಳ್ಳಿ ಮೆಟ್ರೋ ಮತ್ತು ನಾರಾಯಣ್ ಇನ್ಸ್ಟಿಟ್ಯೂಟ್, ಸಪ್ತಗಿರಿ ಯೂನಿವರ್ಸಿಟಿ ಎಲ್ಲ ಹತ್ತಿರದಲ್ಲಿದೆ. ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಇನ್ನೊಂದು ಮನೆ ನೋಡಿ. ಇದು ಕೂಡ ಸೇಮ್ ನಾವೇನು ಫಸ್ಟ್ ಫ್ಲೋರ್ ನೋಡಿದ್ವಲ್ಲ ಅದೇ ಥರ ಐತೆ, ಅದೇ ಥರ ಇದೆ ನೋಡಿ. ರೂಮ್ ಸೇಮ್ ಏನು ಕೆಳಗಡೆ ತೋರಿಸೋದ್ನಲ್ಲ ಅದೇ ಥರ. ಅಟ್ಯಾಚ್ ಬಾತ್ರೂಮ್ ಇದೆ ರೂಮ್ಗೆ, ಒಂದು ಕಾಮನ್ ಬರುತ್ತೆ, ಒಂದು ಅಟ್ಯಾಚ್ ಬರುತ್ತೆ ಅಲ್ವಾ ನೋಡಿ. ವಾರ್ಡ್ರೋಬ್ ನೋಡೋದಾದರೆ ಫುಲ್ಲು ರೆಡಿ ಇದೆ. ನೀವು ನೋಡುತ್ತಾ ಇದ್ದೀರ ಈಗ ದೇವ್ರ ಮನೆ ನೋಡಿ. ಸೇಮ್ ಕೆಳಗಡೆ ಏನಿತ್ತು ಅದೇ ಥರನೇ, ಕಿಚನ್ ಕೂಡ ಅಷ್ಟೇ. ಈ ಕಡೆ ರೂಮ್ ಕೂಡ ಸೇಮ್ ಮೆಜರ್ಮೆಂಟು, ಸೇಮ್ ಕೆಳಗಡೆ ಏನಿತ್ತೋ ಅದೇ ಸೈಜೇ, ಎಲ್ಲನೂ ಏನೂ ಚೇಂಜಸ್ ಮಾಡಿಲ್ಲ. ಈಗ ನಾನು ಸೆಕೆಂಡ್ ಆಯಿತು, ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ತೀನಿ ಬನ್ನಿ. ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಇದೆಯಲ್ವ, ಆ ಮನೆ ಕೂಡ ತೋರಿಸ್ಬಿಡ್ತೀನಿ.
ಅಲ್ಲಿಗೆ ಏನಂದರೆ ಸಿಂಗಲ್ ಬೆಡ್ರೂಮು ಈಸ್ಟ್ ಫೇಸ್ ಡೋರ್ ಮಾಡವ್ರೆ, ಡಬಲ್ ಬೆಡ್ರೂಮ್ ಎರಡೂ ನಾರ್ತ್ ಫೇಸ್ ಡೋರ್ ಮಾಡಿದ್ದಾರೆ. ನೋಡಿ, ಇದು ಈಸ್ಟ್ ಫೇಸ್ ಬರುತ್ತೆ ಡೋರು. ಸೇಮ್ ಕೆಳಗಡೆ ನಾವು ಸಿಂಗಲ್ ಬೆಡ್ರೂಮ್ ಏನು ತೋರಿಸಿದ್ನಲ್ಲ ಅದೇ ಥರ ಇದೆ, ಏನು ಚೇಂಜಸ್ ಇಲ್ಲ. 1 BHK ಹೌಸ್, ಕಾಮನ್ ಟಾಯ್ಲೆಟು, ರೂಮು, ಕಿಚನ್ನು, ಟಿ ವಿ ಯೂನಿಟ್, ಹಾಲು, ಇಷ್ಟೇ. ದೇವ್ರ ಮನೆ ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಇದ್ರ ಡೀಟೇಲ್ಸ್ ಹೇಳೋದಾದರೆ ಇನ್ನೂ ಒಂದು ಸಾರಿ ಫೈನಲಾಗಿ ಡೀಟೇಲ್ಸ್ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈಸ್ಟ್ ನಾರ್ತ್ ಕಾರ್ನರ್ ಸೈಟ್ ಆಗಿರ್ತದೆ. 750 ಸ್ಕ್ವೇರ್ ಫೀಟ್ ಇರುತ್ತೆ. ಈ ಖಾತಾ ರೆಡಿ ಇದೆ. ರೇಟ್ ಬಂದು 1,40,00,000 ಹೇಳ್ತಾರೆ. ಇದಕ್ಕೆ ನಿಯರ್ ಆಗೋದು ಸಪ್ತಗಿರಿ ಯೂನಿವರ್ಸಿಟಿ ತುಂಬಾ ಹತ್ತಿರ. ದಾಸರಳ್ಳಿ ಮೆಟ್ರೋ ನಿಮಗೆ 1.5 1.7 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ನಾರಾಯಣ್ ಇನ್ಸ್ಟಿಟ್ಯೂಟು 300 ಮೀಟ್ರಲ್ಲಿದೆ ಫ್ರೆಂಡ್ಸ್. ದಯವಿಟ್ಟು ಈ ಮನೆ ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ.